पंचायत आणि नगरपालिका कर्मचाऱ्यांचे काम गाव आणि शहराच्या दैनंदिन व्यवस्थेचा अविभाज्य भाग आहे. स्वच्छता, पाणी पुरवठा, कचरा व्यवस्थापन, रस्त्याची देखभाल आणि आरोग्य सेवा या सगळ्यांची जबाबदारी ही कर्मचारी पार पाडतात. तरीही त्यांना अजूनही मिळत नाही तो सन्मान, ती सुरक्षा आणि त्या सुविधा ज्या एका राज्य सरकारी कर्मचाऱ्याला मिळतात. अनेक वर्षापासून हे कर्मचारी अल्पवेतनावर काम करत आहेत. त्यांना ना निवृत्ती वेतन आहे, ना आरोग्य सुविधा, ना कायमस्वरूपी नोकरीची हमी. सार्वजनिक सेवा बजावत असूनही सरकारी दर्जा न मिळाल्यामुळे त्यांच्या भविष्यावर सतत टांगती तलवार लटकत असते. त्यामुळे आता राज्यभरातून एक मागणी जोर धरू लागली आहे. पंचायत आणि नगरपालिका कर्मचाऱ्यांना राज्य सरकारी नोकरांचा दर्जा द्या. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಚಿತ್ರದುರ್ಗ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳು ಏನು ನಾವು ಕೆಲಸ ಮಾಡ್ತಾಯಿದ್ದೀವಿ ನೌಕರರು, ನಮ್ಮೆಲ್ಲ ನೌಕರರನ್ನು ರಾಜ್ಯ ಸರ್ಕಾರ ಮಲತಾಯಿ ಧೋರಣೆಯಿಂದ ಕಾಣ್ತಾ ಇದೆ, ಮಲತಾಯಿ ಅಂತ ಕಾಣ್ತಾ ಇದೆ. ಆ ಒಂದು ಮಲತಾಯಿ ಧೋರಣೆಯನ್ನು ಖಂಡಿಸಿ ಇವತ್ತಿನ ದಿನ ನಾವು ಎಲ್ಲರೂ ಕೂಡ ಒಂದು ಹೋರಾಟಕ್ಕೆ 45 ದಿನಗಳ ಗಡುವನ್ನು ಕೊಟ್ಟು ಯಾವ ಸಾರ್ವಜನಿಕರಿಗೂ ತೊಂದರೆ ಆಗದಂತೆ ಒಂದು ಕೆಲಸದ ಜೊತೆಗಿನ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. 45 ದಿನ ಗಡುವಲ್ಲಿ ಬಲತೋಳಿಗೆ ಒಂದು ಕಪ್ಪು ಬಡ್ಡಿ ಧರಿಸಿ ನಾವು ಒಂದು ಹೋರಾಟಕ್ಕೆ ಇಳಿದೀವಿ. 27/5/2026 ನಿರಂತರವಾಗಿ ಮುಖ್ಯಾಧಿಕಾರಿಗಳನ್ನು ಹಿಡಿದು ಪೌರ ಕಾರ್ಮಿಕರವರೆಗೂ ಎಲ್ಲ ಕೆಲಸ ಸ್ಥಗಿತಗೊಳಿಸಿ ನಾವು ನಮ್ಮ ನಗರ ಸ್ಥಳೀಯ ಮುಂದೆ ಒಂದು ಹೋರಾಟಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಅದರ ಜೊತೆಗೆ ಇವತ್ತಿನ ದಿನ ರಾಜ್ಯ ಸಂಘದ ಆದೇಶದಂತೆ ಇವತ್ತಿನ ದಿನ 15/5/2025 ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ಸಾಂಕೇತಿಕವಾಗಿ ಇವತ್ತಿನ ದಿನ ಒಂದು ಸಾಂದರ್ಭಿಕವಾಗಿ ಒಂದು ಮುಷ್ಕರವನ್ನು ಮಾಡಿ ಅವರಿಗೆ ಮತ್ತೆ ನೆನಪೋಲಿಯನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಪಂಚಾಯತ್ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರನ್ನ ರಾಜ್ಯ ಸರ್ಕಾರಿ ನೌಕರಂತ ಪರಿಗಣನೆ ಮಾಡ್ತಕ್ಕಂಥ ಸರ್ಕಾರ ಪಂಚಾಯತ್ ರಾಜ್ಯದಲ್ಲಿ ಯಾವ ರೀತಿ ಒಂದು ಸೇವೆ ಸಲ್ಲಿಸ್ತಾರೆ ಅವ್ರಿಗಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪ್ರತಿದಿನ 20ಕ್ಕೂ ಹೆಚ್ಚು ಒಂದು ಸಾರ್ವಜನಿಕರಿಗೆ ಸೇವೆ ಸಲ್ಲಿಸ್ತಕ್ಕಂಥ ಪೌರ ನೌಕರನ್ನ ಸರ್ಕಾರ ಕಡೆಗಣಿಸ್ತಾ ಇದೆ. ನಮ್ಮನ್ನು ಕೂಡ ರಾಜ್ಯ ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಬೇಕು. ಅದರ ಜೊತೆಗೇ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಂತಕ್ಕಂಥ ಪದ್ಧತಿ ಭಾಳಷ್ಟು ಅನಿಷ್ಟ ಪದ್ಧತಿ ಅಂತಕ್ಕಂಥದ್ದನ್ನು ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಈ ಘಂಟಾಘೋಷವಾಗಿ ಹೇಳ್ತಕ್ಕಂಥ ಒಂದು ಈ ಪ್ರವೃತ್ತಿ ಏನಿದೆ ತುಂಬ ಒಂದು 4-5 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಒಂದು ಹೋರಾಟ ಮಾಡ್ತಾಯಿದ್ವಿ. ಸರ್ಕಾರ ಯಾವಾಗ ಒಂದು ನಮ್ಮ ಮಾತನ್ನು ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ಏನಾಗ್ತಾ ಇದೆ, ನೇರ ನಗರ ಸ್ಥಳೀಯ ಸಂಸ್ಥೆಗಳಿಂದ ವೇತನವನ್ನು ನೇರವಾಗಿ ಕಾರ್ಮಿಕರಿಗೆ ಕೊಟ್ಟರೆ ಯಾವ ಮಧ್ಯವರ್ತಿಗಳು ಇದರಲ್ಲಿ ಇರೋಂಗಿಲ್ಲ ಮತ್ತು ಯಾವ ಮಧ್ಯವರ್ತಿಗಳು ಏನು ಒಂದು ಕಾರ್ಮಿಕರ ಮೇಲೆ ಹೊಟ್ಟೆ ಮೇಲೆ ಬಡಿದು ಅವರು ಹೊಟ್ಟೆ ತುಂಬಿಸ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಈ ಯಾವುದು ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಪದ್ಧತಿ ಬಂದಾಗಿ ನೇರ ನಗರ ಸ್ಥಳೀಯ ಸಂಸ್ಥೆಗಳಿಂದ ನೇರ ವೇತನ ಕೊಡುವುದರಿಂದ ಕಾರ್ಮಿಕರಿಗೆ ಜೀವನ ಭದ್ರತೆ ವಹಿಸಿದಂತಾಗ್ತದೆ. ಆ ಕಾರಣಕ್ಕಾಗಿ ಒಟ್ಟಾರೆ ಒಂದು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಾಟರ್ಮ್ಯಾನ್, ಡ್ರೈವರ್, ಎಲೆಕ್ಟ್ರಿಷಿಯನ್, ಕಂಪ್ಯೂಟರ್ ಆಪರೇಟರ್ ಮತ್ತು ಕಚೇರಿ ಸಹಾಯಕರಾಗಿ ಇನ್ನಿತರ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನ ನೇರ ಸನ್ಮಾನವಾಗಿ ತರಬೇಕು. ದಿನಗೂಲಿ, ಕ್ಷೇಮಾಭಿವೃದ್ಧಿ ಹಾಗೂ ಸಮಾನ ವೇತನ ಸಮಾನ ಕೆಲಸದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರನ್ನ ಆದಷ್ಟು ಮಟ್ಟಿಗೆ ಜಲ್ದಿ ಒಂದು ಸಕ್ರಮತಿ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾವು ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾಯಿದ್ವಿ. ಆ ಒಂದು ಹೋರಾಟದ ಭಾಗವಾಗಿ ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮತ್ತೆ ನೆನಪೋಲಿಯನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ನೀಡ್ತಾ ಇದ್ದೀವಿ. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸದೆ ಹೋದರೆ ಮುಂದಿನ ದಿನಮಾನದಲ್ಲಿ 27/5/2025 ನಿರಂತರವಾಗಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕೆಲಸ, ನೀರು, ಎಲ್ಲ ಕೆಲಸಗಳನ್ನು ಸ್ಥಗಿತ ಮಾಡಿ ಅಧಿಕಾರಿಗಳು ಕೂಡ ಪೆನ್ ಡೌನ್ ಮಾಡಿ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಇಳಿತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೇ 2023 ವಿಶೇಷ ನೇಮಕಾತಿಯಲ್ಲಿ ಪೌರ ಕಾರ್ಮಿಕರನ್ನು ನೇಮಕಾತಿ ಮಾಡಿದೆ. ಆದರೆ ಅವರಿಗೆ ಯಾವುದೇ ರೀತಿಯ ವೇತನಕ್ಕೆ ಒಂದು ಭದ್ರತೆಯನ್ನು ಕೊಟ್ಟಿಲ್ಲ. ಅವರಿಗೆ ಮುನ್ಸಿಪಲ್ ಮತ್ತು 75% SFCಲಿ ವೇತನ ತೊಗೋಬೇಕಂತಂದರೆ ಅದನ್ನು ರದ್ದು ಮಾಡಿ ಸ್ಯಾಲ್ರಿ ಗ್ರಾಂಟಲ್ಲೇ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮ ಮುಖಾಂತರ ನಾವು ಮಾಡ್ತೇವೆ. ಎಷ್ಟು ही मागणी केवळ वेतनाची नाही, ती आहे सन्मानाची, स्थैर्याची आणि न्यायाची. राज्य सरकारांनी या कर्मचाऱ्यांचा आवाज ऐकून त्यांच्या मागण्यांचा गांभीर्याने विचार करायला हवं, अशीच अपेक्षा सर्वसामान्य जनतेकडून व्यक्त होत आहे. ब्युरो रिपोर्ट, वॉइस ऑफ वेणुग्राम, बेळगाव.